ನಮಸ್ಕಾರ ಸ್ನೇಹಿತರೆ. ಆರಂಭದಲ್ಲಿ ಗಿಲ್ಲಿ ನಟ ಜೊತೆ ರಘು ಆತ್ಮೀಯವಾಗಿಯೇ ಇದ್ರು. ಆದ್ರೀಗ ಗಿಲ್ಲಿ ಮೇಲೆ ರಘು ಮುನಿಸಿಕೊಂಡಿದ್ದಾರೆ. ಆ ಮುನಿಸಿನಿಂದ ರಘು ನಡೆದುಕೊಳ್ಳುತ್ತಿರುವ ರೀತಿ ವೀಕ್ಷಕರಿಗೆ ಇಷ್ಟವಾಗ್ತಿಲ್ಲ. ಗಿಲ್ಲಿ ಜೊತೆ ರಘು ಚಪಾತಿ ಹಂಚಿಕೊಂಡಿಲ್ಲ. ಸಂಚಿಕೆಯಲ್ಲಿ ಪ್ರಸಾರವಾಗದ ಈ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ವೈರಲ್ ಆಗಿದೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದವರು ರಘು. ಕಾಲಿಡುತ್ತಿದ್ದಂತೆಯೇ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಜೊತೆ ರಘು ಕಿತ್ತಾಡ್ಕೊಂಡ್ರು. ಹಾಗ್ ನೋಡಿದ್ರೆ ಅಶ್ವಿನಿ ಗೌಡ ಹಾಗೂ ರಘು ಮಧ್ಯೆ ಏಕವಚನದಲ್ಲಿ ಜೋರು ಜಗಳ ನಡೆದಿತ್ತು. ಈ ಸಂದರ್ಭಗಳಲ್ಲಿ ರಘು ಜೊತೆಗಿದ್ದವರು ಗಿಲ್ಲಿ ನಟ. ರಘು ಸಿಟ್ಟಲ್ಲಿದ್ದಾಗ ಸಮಾಧಾನ ಮಾಡಿದ್ದು ಗಿಲ್ಲಿ. ರಘು ಹಾಗೂ ಗಿಲ್ಲಿ ನಡುವಿನ ಸ್ನೇಹ, ಒಡನಾಟ ವೀಕ್ಷಕರಿಗೂ ಇಷ್ಟವಾಗಿತ್ತು. ರಘು ಲವ್ಸ್ ಗಿಲ್ಲಿ ಕ್ಯಾರಿಕೇಚರ್ ಸಹ ವೈರಲ್ ಆಗಿತ್ತು. ಆದ್ರೀಗ ಗಿಲ್ಲಿ ವಿರುದ್ಧ ರಘು ಜಿದ್ದು ಸಾಧಿಸುತ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ತುತ್ತು ಕೊಡಣ್ಣ ಅಂತ ಗಿಲ್ಲಿ ನಟ ಬೇಡ್ತಿದ್ರು. ರಘು ಕೊಡ್ಲಿಲ್ಲ. ಸಂಚಿಕೆಯಲ್ಲಿ ಈ ಕ್ಲಿಪ್ ಹಾಕಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕ್ಲಿಪ್ ವೈರಲ್ ಆಗಿದ್ದನ್ನ ಕಂಡು ಅಭಿಮಾನಿಗಳ ಮನಸ್ಸು ಚಿತ್ರಗೊಂಡಿದೆ. ಚಪಾತಿಯನ್ನ ರಘು ವಿಶೇಷವಾಗಿ ತಯಾರಿಸಿದ್ರು. ಅದನ್ನ ರಘು ತಿನ್ನುತ್ತಿದ್ರು. ಈ ವೇಳೆ ಬಂದ ಗಿಲ್ಲಿ ನಟ, ನೀನು ಚೆನ್ನಾಗಿ ಮಾಡಿದ್ಯಾ, ಚೂರು ಕೊಡು, ಟೇಸ್ಟ್ ನೋಡ್ತೀನಿ, ಒಂದು ಪೀಸ್ ಕೊಡು, ಇಷ್ಟು ಕೊಡು ಅಂತ ಎಷ್ಟೇ ಕೇಳಿದ್ರು ರಘು ಕೊಡ್ಲಿಲ್ಲ. ಅತ್ತ ಗಿಲ್ಲಿ ಕೇಳುತ್ತಿದ್ದರೆ ಇದ್ದ ರಘು ಚಪಾತಿ ಮುರಿದು ತಿನ್ನುತ್ತಿದ್ದರು. ಅದನ್ನ ಹೇಗೆ ಮಾಡಿಕೊಂಡಿದ್ಯಾ ಹೇಳು, ನಾನೇ ಮಾಡ್ಕೊಳ್ತೀನಿ ಅಂತ ಗಿಲ್ಲಿ ನಟ ಕೇಳಿದರು. ರಘು ರಿಯಾಕ್ಟ್ ಮಾಡ್ಲಿಲ್ಲ. ಇದೇ ಕ್ಲಿಪ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹಾಗೆ ಈ ದೃಶ್ಯ ಸಂಚಿಕೆಯಲ್ಲಿ ಪ್ರಸಾರವಾಗಿಲ್ಲ. ಗಿಲ್ಲಿಗೆ ಕೊಡದೆ ರಾಶಿಕಾ ಜೊತೆ ಹಂಚಿಕೊಂಡ ರಘು. ಗಿಲ್ಲಿ ಎಷ್ಟೇ ಕೇಳಿದ್ರು ರಘು ಕೊಡ್ಲಿಲ್ಲ. ರಘು ತಟ್ಟೆಗೆ ಗಿಲ್ಲಿ ಕೈ ಹಾಕ್ಲಿಲ್ಲ. ಆದ್ರೆ ಅನಂತರ ರಾಶಿಕಾ ಬಂದು ರಘು ತಟ್ಟೆಗೆ ಕೈ ಹಾಕಿ ಚಪಾತಿ ತೆಗೆದುಕೊಂಡ್ರು. ರಾಶಿಕಾ ಜೊತೆ ರಘು ತಮ್ಮ ಚಪಾತಿಯನ್ನ ಹಂಚಿಕೊಂಡ್ರು. ಆ ಕ್ಲಿಪ್ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವೀಕ್ಷಕರ ಪ್ರಶ್ನೆ, ಇದು ಜಾಸ್ತಿ ಆಗ್ಲಿಲ್ವಾ? ರಘು ತಟ್ಟೆಗೆ ಗಿಲ್ಲಿ ಕೈ ಹಾಕ್ಲಿಲ್ಲ, ಚೂರು ಕೊಡಣ್ಣ ಅಂತ ಮನವಿ ಮಾಡಿದ. ಅದರಲ್ಲೂ ಅಷ್ಟು ಸಲ ಗಿಲ್ಲಿ ಕೇಳಿದ. ಗಿಲ್ಲಿ ರಘು ಜೊತೆ ಸದಾ ಇದ್ರು. ರಘುನ ಮೇಲೆತ್ತಿದ್ದೇ ಗಿಲ್ಲಿ. ರಘು ನೀವು ಗೌರವ ಕಳೆದುಕೊಂಡ್ರಿ ಎಂದಿದ್ದಾರೆ. ಕಿಚ್ಚ ಸುದೀಪ್ ಮಧ್ಯಸ್ಥಿಕೆ ವಹಿಸಿ ರಘು ಹಾಗೂ ಗಿಲ್ಲಿ ನಡುವಿನ ಮುನಿಸು ಶಮನ ಮಾಡಬೇಕು. ಬಹುಶಃ ರಘು ಅವರನ್ನ ಅಶ್ವಿನಿ ಬ್ರೈನ್ ವಾಶ್ ಮಾಡಿರ್ಬೇಕು. ರಘು ಕಲ್ಲು ಹೃದಯನ, ಗಿಲ್ಲಿಗೆ ಕೊಂಚ ಗೌರವ ಕೊಡಿ, ಗಿಲ್ಲಿ ಬೆಟರ್ ಫ್ರೆಂಡ್, ಅರ್ಹ ವ್ಯಕ್ತಿ ಎಂದು ಹೇಳಿದ್ದಾರೆ ವೀಕ್ಷಕರು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.